S1 ಟಿವಿ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಹೃದಯಪೂರ್ವದ ನಮಸ್ಕಾರ. ಫ್ರೆಂಡ್ಸ್, ನನ್ನ ಹೆಸರು ಬಂದರೆ ಡಾಕ್ಟರ್ ಕಾವಡಿ ಸತೀಶ್ ಕುಮಾರ್. ಈ ವಿಡಿಯೋದಲ್ಲಿ ಮಹಿಳೆಯರಿಗೆ, ಲೇಡೀಸ್ಗೆ ಬರೋ ಈಸ್ಟ್ ಇನ್ಫೆಕ್ಷನ್. ತುಂಬ ಜನ ರೀಸೆಂಟಾಗಿ ನನಗೂ ಕಾಲ್ ಮಾಡಿ ಕೇಳಿದರು, ಸರ್ ನನಗೂ ವೆಜೈನಾ ಮೇಲೆ, ಅದರ ಯೋನಿ ಮೇಲೆ ಈ ಇನ್ಫೆಕ್ಷನ್ಸ್ ಬರುತ್ತಾ ಇದೆ, ಯಾಕೆ ಬರುತ್ತೆ, ರೀಸನ್ ಏನು? ತುಂಬ ಜನ ನಾನು ಈ ಕ್ವಶನ್ ಕೇಳಿದ್ರು ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಈ ಇನ್ಫೆಕ್ಷನ್ ಯಾಕೆ ಬರುತ್ತೆ, ಅದರ ವೆಜೈನಲ್ ಇನ್ಫೆಕ್ಷನ್ ಯಾಕೆ ಬರುತ್ತೆ, ಟ್ರೀಟ್ಮೆಂಟ್ ಏನು, ವಿಡಿಯೋದಲ್ಲಿ ಡೀಟೇಲ್ವಾಗಿ ಕ್ಲಿಯರ್ವಾಗಿ ಇದ್ರ ಬಗ್ಗೆ ಹೇಳ್ತೀನಿ ಫ್ರೆಂಡ್ಸ್. ಈ ವಿಡಿಯೋನು ನಮ್ಮ ಚಾನಲ್ನು ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಮಾಡಿದೆ, ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಪಕ್ಕದ ಬೆಲ್ಲೈಕನ್ ಇದೆ, ಕ್ಲಿಕ್ ಮಾಡ್ಕೊಳ್ಳಿ, ಆಕ್ಟಿವೇಟ್ ಮಾಡ್ಕೊಳ್ಳಿ. ಹೋದ್ರೆ ವಿಡಿಯೋನು ಕಂಪ್ಲೀಟ್ವಾಗಿ ವಾಚ್ ಮಾಡಿ ಫ್ರೆಂಡ್ಸ್, ಹಂಗೆ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಅಂತ ಟಾಪಿಕ್ ಇಂದ ಹೋಗಿದ್ರೆ, ವೆಜೈನಾ ಅಂದರೆ ಯೋನಿ, ಮಹಿಳಾ ಆದರೆ ಲೇಡೀಸ್ಗೆ ಬರೋ ಯೋನಿ ಇನ್ಫೆಕ್ಷನ್, ವೆಜೈನಲ್ ಇನ್ಫೆಕ್ಷನ್ ಯಾಕೆ ಬರುತ್ತೆ ಗೊತ್ತಾ మీకు? ನವೇ ಜನ್ರೇಷನಿಂದ ತುಂಬ ಜನ ಈ ಪ್ರಾಬ್ಲಮ್ ಬಂದಮೇಲೆ ಸಫರ್ ಆಗ್ತಾ ಇದ್ದಾರೆ. ಲೈಕ್ ಈಸ್ಟ್ ಇನ್ಫೆಕ್ಷನ್, ಮದುವೆ ಆಫ್ಟರ್ ಆದರೆ ಮ್ಯಾರೇಜ್ ಆಫ್ಟರ್, ಮ್ಯಾರೇಜ್ ಬಿಫೋರ್ನೂ ಬರುತ್ತಾ ಇದೆ, ಮ್ಯಾರೇಜ್ ಆಫ್ಟರ್ನೂ ಈ ಪ್ರಾಬ್ಲಮ್ಸ್ ಬರುತ್ತಾ ಇದೆ ಫ್ರೆಂಡ್ಸ್. ಸೆಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೇನೂ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ, ಪಾರ್ಟಿಸಿಪೇಟ್ ಮಾಡಲೂ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ. ಯಾಕೆ ಬರುತ್ತೆ ಗೊತ್ತಾ? ಸಮ್ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್, ಸಮ್ ಫಂಗಲ್ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್. ಮೋಸ್ಟ್ಲಿ ವೈರಲ್ ಇನ್ಫೆಕ್ಷನ್ ಇದ್ದರೆ ಸೆಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೇ ಮೋಸ್ಟ್ಲಿ ಈ ಥರ ಇನ್ಫೆಕ್ಷನ್ ಬರುತ್ತೆ. ಬಟ್ ಬ್ಯಾಕ್ಟೀರಿಯಾ, ಫಂಗಸ್ಸು ಕಾಮನ್ವಾಗಿ ಈ ಥರ ಬರುತ್ತೆ ಫ್ರೆಂಡ್ಸ್. ಬ್ಯಾಕ್ಟೀರಿಯಾ ಬಗ್ಗೆ ಬಂದರೆ ಬ್ಯಾಕ್ಟೀರಿಯಾ ವಜಿನೈಟಿಸ್ ಅಂತಾರೆ, ಫಂಗಸ್ ಅಂತ ಬಂದರೆ ಈಸ್ಟ್ ಇನ್ಫೆಕ್ಷನ್, ಟ್ರೈಕೋಮೊನಾಸಿಸ್ ಅಂತಾರೆ. ಈ ಇನ್ಫೆಕ್ಷನ್ ಬಂದಮೇಲೆ ಇದೊಂದು ಕಾಮನ್ ಇನ್ಫೆಕ್ಷನ್ ಫ್ರೆಂಡ್ಸ್, ನೀವೇನು ಭಯಪಡಬೇಡ. ಇನ್ಫೆಕ್ಷನ್ ಬಂದಮೇಲೆ ಇಚ್ಚಿಂಗ್, ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. ಆಮೇಲೆ ಪೇನ್ಫುಲ್ ಯೂರಿನೇಟಿಂಗ್, ಯೂರಿನ್ ಥರ ಟೈಮ್ನಲ್ಲಿ ನೋವು ಇರುತ್ತೆ. ಆಮೇಲೆ ಬ್ಲೀಡಿಂಗ್ ಆಗುತ್ತೆ, ವೈಟ್ ಡಿಸ್ಚಾರ್ಜ್ ಆಗುತ್ತೆ. ಈ ಥರ ಸಿಮ್ಟಮ್ಸ್ ಎಲ್ಲ ಈ ಪ್ರಾಬ್ಲಮ್ ಬಂದಮೇಲೆ ಇರುತ್ತೆ ಫ್ರೆಂಡ್ಸ್. ನಿಯರ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನಾರ್ಮಲ್ ಕಾಮನ್ ಇನ್ಫೆಕ್ಷನ್ ಇದ್ದರೆ ಏನಾಗಲ್ಲ. ಒಂದು ಸಮ್ ಡೇಸ್ ಟ್ರೀಟ್ಮೆಂಟ್ ತಗೊಂಡ್ರೆ ಕ್ಲಿಯರ್ ಆಗುತ್ತೆ. ಫಸ್ಟ್ ನೀವು ಇಂಟ್ರಾಕೋರ್ಸ್ ಪಾರ್ಟಿಸಿಪೇಟ್ ಮಾಡ್ತಿಲ್ವಾ? ಸ್ವಲ್ಪ ಜನ ಪಾರ್ಟಿಸಿಪೇಟ್ ಮಾಡಿದ್ರ ಮೇಲೆ ಕ್ಲೀನ್ ಮಾಡ್ಕೊತಾರೆ. ಕ್ಲೀನ್ ಮಾಡ್ಕೊಂಡ್ರೆ ನಿಮಗೂ ಈ ಥರ ಇನ್ಫೆಕ್ಷನ್ಸ್ ಬರಲ್ಲ. ಬಟ್ ಸಮ್ ಪೀಪಲ್ಸ್ ನನಗೆ ಹೇಳಿದರು, ಸರ್ ನಾನು ಈಗ ಇಂಟ್ರಾಕೋರ್ಸ್ ಆಗಿದ್ರ ಮೇಲೆ ಈಗ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದ್ದೇನು. ಮೋಸ್ಟ್ಲಿ ವೈಟ್ ಡಿಸ್ಚಾರ್ಜ್ ಸೆಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರ ಮೇಲೆ ವೈಟ್ ಡಿಸ್ಚಾರ್ಜ್ ಆಗಲ್ಲ ಫ್ರೆಂಡ್ಸ್, ನೀವೇನು ಆ ಥರ ಥಿಂಕ್ ಮಾಡಬೇಡ. ಫಸ್ಟು ಆ ಅಪ್ಪರ್ ಲೇಯರ್, ವೆಜೈನಾ ಅಪ್ಪರ್ ಲೇಯರ್ನು, ಅಪ್ಪರ್ ಪಾರ್ಟ್ನು ಕ್ಲೀನ್ ಮಾಡ್ಕೊಳ್ಳಿ. ಆಫ್ಟರ್ ಸೆಕ್ಸ್ ಕ್ಲೀನ್ ಮಾಡ್ಕೊಂಡ್ರೆ ನಿಮಗೂ ಸಮ್ ಇನ್ಫೆಕ್ಷನ್ಸ್ ಬರಲ್ಲ ಫ್ರೆಂಡ್ಸ್. ಅದೊಂದು ಸೆಲ್ಫ್ ಕ್ಲೀನ್ಸಿಂಗ್ ಆರ್ಗನ್ನೇ ವೆಜೈನಾ, ಅದು ಕ್ಲೀನ್ ಮಾಡ್ಕೊಂಡ್ರೆ. ಬಟ್ ಮೇಲೆ ವೆಜೈನಾ ಮೇಲೆ ಕ್ಲೀನ್ ಮಾಡ್ಕೊಳ್ಳಿ ಆಫ್ಟರ್ ಸೆಕ್ಸ್. ಅದೇ ಬಿಫೋರ್ ಇಂಟರ್ಕೋರ್ಸ್, ಬಿಫೋರ್ ಮ್ಯಾರೇಜ್ ಆಗಿದ್ರು ಇರ್ತಾರಲ್ವ, ಅವ್ರಿಗೂ ಈ ಥರ ಇನ್ಫೆಕ್ಷನ್ ಬರುತ್ತಿಲ್ವಾ, ಅವರು ಕ್ಲೀನ್ ಮಾಡ್ಕೊಳ್ಳಿ. ಮೇಲೆ ಆ ಪಾರ್ಟ್ನ ಕ್ಲೀನ್ ಮಾಡ್ಕೊಂಡ್ರೆ ಇನ್ಫೆಕ್ಷನ್ಸ್ ಮೋಸ್ಟ್ಲಿ ಬರಲ್ಲ ಫ್ರೆಂಡ್ಸ್. ಓಕೆನಾ? ಕಾಮನ್ ಆಗಿ ಬರುತ್ತೆ ಈ ಈಸ್ಟ್ ಇನ್ಫೆಕ್ಷನು. STD ಇನ್ಫೆಕ್ಷನ್ಸ್ ಬಂದಮೇಲೆ ಅದು ಸ್ವಲ್ಪ ಬ್ರೀಫ್ ಸಬ್ಜೆಕ್ಟ್, ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದ್ರ ಬಗ್ಗೆ. ಓಕೆನಾ? ನಿಮಗೂ ಈ ಥರ ಏನಾದರೂ ಪ್ರಾಬ್ಲಮ್ಸ್ ಬಂದರೆ ನಮ್ಮ ವೀಡಿಯೋಸಲ್ಲಿ ನಂಬರ್ ಇದೆ, ನನಗೆ ಕಾಲ್ ಮಾಡಿದ್ರೆ ನಾನು ಟ್ರೀಟ್ಮೆಂಟ್ ಏನು, ಹೆಂಗೆ ತಗೋಬೇಕು ನಿಮಗೂ ಅಡ್ವೈಸ್ ಮಾಡ್ತೀನಿ. ಓಕೆನಾ? ಒಂದೊಂದು ಟೈಮ್ನಲ್ಲಿ ಒಂದೊಂದು ಪ್ರಾಬ್ಲಮ್ ಬಂದರೆ ಸಿಮ್ಟಮ್ಸ್ ಅಷ್ಟೊಂದು ಬರಲ್ಲ, ಅಷ್ಟೊಂದು ಸಿಮ್ಟಮ್ ಕಾಣಿಸಲ್ಲ. ಬಟ್ ಸಮ್ ಇನ್ಫೆಕ್ಷನ್ ಬಂದರೆ ಸಿಮ್ಟಮ್ಸ್ ಕಾಣಿಸ್ತದೆ ಫ್ರೆಂಡ್ಸ್. ಅದು ನೋಡ್ಕೊಳ್ಳಿ, ಅದು ನೋಡ್ಕೊಂಡು ಕ್ಲಿಯರ್ವಾಗಿ ಏನು ಪ್ರಾಬ್ಲಮ್ ನೋಡ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ, ಇಲ್ಲ ನಿಯರ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳೋಕ್ಕೂ ಟ್ರೈ ಮಾಡಿ. ಓಕೆನಾ? ವಿಡಿಯೋದಲ್ಲಿ ಹೇಳಿದ್ದೀನಿ, ನಿಮಗೂ ಅರ್ಥ ಇದ್ದರೆ ನಿಲ್ಸ್ಕೊತಾ ಇದ್ದೀನಿ. ಮತ್ತೆ ವಿಡಿಯೋದಿಂದ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ಮುಂಚೆ ಬಂದುಬಿಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.